ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನ ಟ್ಯಾರಿಫ್ ಹೆಸರಲ್ಲಿ ಹೆದರಿಸೋ ಪ್ರಯತ್ನವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಅಮೆರಿಕದ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಿದ ಟ್ರಂಪ್ ಭಾರತದ ಮೇಲೆ ಕೂಡ ರೆಸಿಪ್ರೋಕಲ್ ಟ್ಯಾಕ್ಸ್ ಹೇರುವುದಾಗಿ ತಿಳಿಸಿದ್ದಾರೆ. ಹಾಗೆ ಕೆಲ ದೇಶಗಳ ಮೇಲೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ಹಾಕೋ ಬಗ್ಗೆ ಕೂಡ ಅಮೆರಿಕ ಹೇಳಿದೆ. ಹಾಗೆ ಮತ್ತೊಂದು ಕಡೆ ಅಮೆರಿಕದ ಹುಚ್ಚಾಟಗಳ ವಿರುದ್ಧ ಸೆಟೆದು ನಿಂತಿರುವ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕಾಗೊಂದು ಶಾಕ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದ್ರೆ ಭಾರತದ ಮೇಲೆ ಅಮೆರಿಕ ವಿಧಿಸುವ ತೆರಿಗೆಯಿಂದ ನಮಗೆ ಯಾವ ಥರದ ನಷ್ಟ ಆಗುತ್ತೆ ಹಾಗೂ ಯಾವ ಥರದ ಸಮಸ್ಯೆಗಳುಂಟಾಗತ್ವೆ, ಹಾಗೆ ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕದ ನಡುವೆ ಬೀಳ್ತಾ ಇರೋ ಕಂದಕದಿಂದ ಹೇಗೆ ಲಾಭ ಆಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆಯಂತೆ ಅಲ್ಲಿನ ಸೆನೆಟ್ ಹಾಗೂ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಎರಡೂ ಸದನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಅಮೆರಿಕಾನ ಗ್ರೇಟ್ ಮಾಡೋ ಬಗ್ಗೆ ಮಾತಾಡ್ತಾ ಅಮೆರಿಕ ಯಾವೆಲ್ಲ ದೇಶಗಳಿಂದ ಟ್ಯಾರಿಫ್ ಸಮಸ್ಯೆಯನ್ನು ಎದುರಿಸ್ತಾ ಇದೆಯೋ ಆ ಎಲ್ಲ ದೇಶಗಳ ಮೇಲೂ ಆಮದು ಸುಂಕವನ್ನು ವಿಧಿಸಲಿದೆ ಅನ್ನೋದನ್ನ ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ. ಕೆಲ ದೇಶಗಳು ಅಮೆರಿಕದ ವಸ್ತುಗಳು ಅವರ ಮಾರುಕಟ್ಟೆಯನ್ನು ತಲುಪದ ಹಾಗೆ, ಅಮೆರಿಕದ ವಸ್ತುಗಳಿಗೆ ಆ ದೇಶದ ಮಾರುಕಟ್ಟೆಯೇ ಲಭ್ಯವಾಗದ ಹಾಗೆ ನೋಡಿಕೊಳ್ತಾ ಇವೆ. ಅದನ್ನು ನಾವು ತಪ್ಪಿಸಬೇಕಿದೆ. ಯಾರು ನಮ್ಮ ವಸ್ತುಗಳ ಮಾರಾಟಕ್ಕೆ ಅವಕಾಶ ಕೊಡೋದಿಲ್ವೋ ಆ ದೇಶದ ವಸ್ತುಗಳು ಅಮೆರಿಕಾದಲ್ಲಿ ಮಾರಾಟವಾಗೋದಕ್ಕೆ ಕೂಡ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಚೈನಾ, ಕೆನಡಾ, ಮೆಕ್ಸಿಕೋದಂತಹ ದೇಶಗಳ ಮೇಲೆ ಈಗಾಗಲೇ ಅಮೆರಿಕ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಈಗ ಭಾರತದ ಮೇಲೆ ಕೂಡ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಹೇರುವುದಾಗಿ ಹೇಳಿರೋ ಟ್ರಂಪ್ ಇದು ಏಪ್ರಿಲ್ 2ರಿಂದ ಜಾರಿಗೆ ಬರಲಿದೆ ಅಂತ ಕೂಡ ತಿಳಿಸಿದ್ದಾರೆ. ಇಲ್ಲಿ ಏಪ್ರಿಲ್ 2 ಯಾಕೆ, ಏಪ್ರಿಲ್ 1 ಯಾಕಲ್ಲ ಅನ್ನೋದಕ್ಕೆ ಕೂಡ ಟ್ರಂಪ್ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಏಪ್ರಿಲ್ 1 ಅನ್ನೋದು ಮೂರ್ಖರ ದಿನಾಚರಣೆ. ಅವತ್ತು ನಾವಿದನ್ನ ಜಾರಿ ಮಾಡಿದ್ರೆ ಇದನ್ನ ಫೂಲ್ ಮಾಡೋದಿಕ್ಕೆ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಏಪ್ರಿಲ್ 2ರಿಂದ ಟ್ಯಾರಿಫ್ ಪದ್ಧತಿಯನ್ನು ಜಾರಿಗೆ ತರ್ತಾ ಇದ್ದೀವಿ. ಇದರಿಂದ ನಮಗೆ ಸಾಕಷ್ಟು ನಷ್ಟ ಆಗುತ್ತೆ. ಆದರೂ ಕೂಡ ಏಪ್ರಿಲ್ 2ರಿಂದಲೇ ಇದು ಜಾರಿ ಆಗುತ್ತೆ ಅನ್ನೋ ಮಾತುಗಳನ್ನು ಟ್ರಂಪ್ ಆಡಿದ್ದಾರೆ. ಗೆಳೆಯರೆ, ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಆಮದು ಸುಂಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಯನ ಸಮಿತಿಯನ್ನು ನೇಮಕ ಮಾಡಿದ್ರು. ಆ ಸಮಿತಿಯ ವರದಿ ಈಗ ಸಲ್ಲಿಕೆ ಆದಂತಿದೆ. ಇನ್ನು ಈಗಾಗಲೇ ಅಮೆರಿಕ ಚೈನಾ ಮೇಲೆ 10% ಹಾಗೆ ಕೆನಡಾ ಹಾಗೂ ಮೆಕ್ಸಿಕೋಗಳ ಮೇಲೆ 25% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿತ್ತು. ಹಾಗೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಮತ್ತು ಭಾರತದ ಮೇಲೆ ಕೂಡ ಟ್ಯಾರಿಫ್ ಹೇರುವುದಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಪ್ರತಿ ಬಾರಿ ಭಾರತದ ಆಮದು ಸುಂಕದ ಬಗ್ಗೆ ಮಾತಾಡುವಾಗಲೂ ಟ್ರಂಪ್ ಭಾರತದಲ್ಲಿ ಅಮೆರಿಕ ತನ್ನ ಮೋಟಾರ್ ಬೈಕ್ಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ಹೇಳ್ತಲೇ ಬರ್ತಾ ಇದ್ದಾರೆ. ಇದು ಈಗಲ್ಲ, ಟ್ರಂಪ್ ಮೊದಲ ಬಾರಿ ಅಧ್ಯಕ್ಷರಾಗಿದ್ದ ಅವಧಿಯಿಂದಲೂ ಭಾರತವನ್ನ, ಇಲ್ಲಿನ ತೆರಿಗೆ ಪದ್ಧತಿಯನ್ನ ಡೊನಾಲ್ಡ್ ಟ್ರಂಪ್ ವಿರೋಧಿಸ್ತಾ ಬರ್ತಾ ಇದ್ದಾರೆ. ಭಾರತವನ್ನ ತೆರಿಗೆ ಶೋಷಕ ದೇಶ ಅಂತ ಕೂಡ ಕರೆದಿದ್ದಾರೆ. ಅದರ ಹಿಂದೆ ಎಲನ್ ಮಸ್ಕ್ ಇದ್ದಾರೆ ಅನ್ನೋದು ರಹಸ್ಯ ವಿಷಯ ಏನಲ್ಲ. ಭಾರತದಲ್ಲಿ ನಾವು ನಮ್ಮ ಮೋಟಾರ್ ಬೈಕ್ಗಳನ್ನ, ಕಾರುಗಳನ್ನ ಮಾರಾಟ ಮಾಡಬೇಕು ಅಂದ್ರೆ ನಾವು ಅಲ್ಲೇ ಅವುಗಳನ್ನ ತಯಾರು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಂದ ರಫ್ತು ಮಾಡಿದ್ರೆ ಭಾರತ ವಿಧಿಸುವ ಟ್ಯಾರಿಫ್ ಅನ್ನ ತಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ ಅನ್ನೋದನ್ನ ಟ್ರಂಪ್ ಪದೇ ಪದೇ ಹೇಳ್ತಾ ಬರ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಅಮೆರಿಕ ಅಥವಾ ಬೇರೆ ಯಾವುದೇ ದೇಶದ ಕಂಪನಿಗಳು ಎಲ್ಲೋ ತಮ್ಮ ವಸ್ತುವನ್ನು ತಯಾರು ಮಾಡಿ ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು ಅಂತ ಬಂದಾಗ ಭಾರತ ಅಂಥ ವಸ್ತುಗಳ ಮೇಲೆ ಆಮದು ಸುಂಕವನ್ನು ವಿಧಿಸುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದರೆ, ಈಗ ಚೈನಾದಲ್ಲೋ ಅಮೆರಿಕಾದಲ್ಲೋ ತಯಾರಾದ ವಸ್ತುವು ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟವಾಗೋದ್ರಿಂದ ಭಾರತಕ್ಕಾಗುವ ಲಾಭ ಏನಿರೋದಿಲ್ಲ. ಇಲ್ಲವರು ತಯಾರಿ ಮಾಡಿರೋದಿಲ್ಲ. ಹೀಗಾಗಿ ಇಲ್ಲಿನ ಜನಕ್ಕೆ ಉದ್ಯೋಗ ಸಿಗೋದಿಲ್ಲ. ಇಲ್ಲವರು ತೆರಿಗೆ ಕಟ್ಟೋದಿಲ್ಲ. ಉದ್ಯೋಗಗಳು ಬೇರೆ ದೇಶಕ್ಕೆ ಹೋಗುತ್ತವೆ, ತೆರಿಗೆ ಕೂಡ ಬೇರೆ ದೇಶಕ್ಕೆ ಕಟ್ತಾರೆ. ಇಲ್ಲಿ ಮಾರಾಟ ಮಾಡೋ ವಸ್ತುಗಳಿಂದ ಬರುವ ಲಾಭವನ್ನು ಕೂಡ ಅವರು ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾರೆ. ಇದರ ಜೊತೆಗೆ ಭಾರತ ಆಮದು ಮಾಡಿಕೊಂಡ ವಸ್ತುಗಳಿಗೆ ಡಾಲರ್ಗಳಲ್ಲಿ ಹಣ ಕೊಡಬೇಕು. ಇದು ಭಾರತದ ವಿದೇಶಿ ವಿನಿಮಯ ಸಂಗ್ರಹದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತೆ. ಹೀಗಿರುವಾಗ ಆ ವಸ್ತುಗಳು ನಮ್ಮಲ್ಲಿ ಮಾರಾಟ ಆಗಿ ನಮಗೆ ಬರೋ ಲಾಭ ಏನು? ಇನ್ನು ಎರಡನೇದು, ವಿದೇಶಿ ವಸ್ತುಗಳು ಇಲ್ಲಿ ಮಾರಾಟ ಆಗ್ತಾ ಹೋದರೆ ಆ ವಸ್ತುಗಳ ಜೊತೆ ಸ್ವದೇಶಿ ಕಂಪನಿಗಳು ಪೈಪೋಟಿಗೆ ನಿಲ್ಲಬೇಕಾಗುತ್ತೆ. ಅವರು ಇಲ್ಲಿ ತೆರಿಗೆ ಕಟ್ಟಿರ್ತಾರೆ, ಇಲ್ಲೇ ಉತ್ಪಾದನೆಯನ್ನೂ ಮಾಡ್ತಾರೆ, ಹಾಗೆ ಇಲ್ಲಿನ ಜನಕ್ಕೆ ಕೆಲಸ ಕೂಡ ಕೊಟ್ಟಿರ್ತಾರೆ. ಇಷ್ಟಾದ ಮೇಲೆ ಬೇರೆ ದೇಶದಿಂದ ಆಮದು ಮಾಡಿಕೊಂಡ ವಸ್ತುಗಳಲ್ಲಿ ಮಾರಾಟ ಆಗ್ತಾ ಇಲ್ಲಿ ತಯಾರಾದ ವಸ್ತುಗಳಿಗೆ ಬೇಡಿಕೆ ಕುಸಿದ್ರೆ ಸ್ವದೇಶಿ ಉದ್ಯಮಗಳು ನಷ್ಟಕ್ಕೀಡಾಗುತ್ತವೆ. ಆಗ ಎಲ್ಲರೂ ಕೂಡ ಇಲ್ಲಿ ತಯಾರು ಮಾಡೋದನ್ನು ಬಿಟ್ಟು ಬೇರೆ ದೇಶಗಳಿಂದ ಕಡಿಮೆ ಬೆಲೆಗೆ ಆಮದು ಮಾಡಿಕೊಂಡು ಇಲ್ಲಿ ಅದನ್ನು ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇಶದ ಆರ್ಥಿಕತೆಗೆ ಇದರಿಂದ ನಷ್ಟ ಉಂಟಾಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಸ್ವದೇಶಿ ಕಂಪನಿಗಳ ಹಿತಾಸಕ್ತಿಯನ್ನು
ಕಾಪಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದಾಗಿರೋದ್ರಿಂದ ವಿದೇಶಿ ವಸ್ತುಗಳ ಮೇಲೆ ಒಂದಷ್ಟು ಆಮದು ಸುಂಕವನ್ನು ವಿಧಿಸಲಾಗುತ್ತೆ. ಆದರೆ ಕೆಲ ವಸ್ತುಗಳ ಮೇಲೆ ಭಾರತ 100% ಆಮದು ಸುಂಕವನ್ನು ವಿಧಿಸ್ತಾ ಇದೆ ಅನ್ನೋದು ಅಮೆರಿಕ ಮಾಡ್ತಾ ಇರೋ ಆರೋಪ. ಈಗ ಹ್ಯಾರ್ಲೆ ಡೇವಿಡ್ಸನ್ ಬೈಕ್ಗಳ ಬಗ್ಗೆ ಟ್ರಂಪ್ ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಅದರ ಆಮದಿನ ಮೇಲೆ ಭಾರತ ಈಗ 40% ಆಮದು ಸುಂಕವನ್ನು ವಿಧಿಸ್ತಾ ಇದೆ. ಮೊದಲು ಇದು 100% ಇತ್ತು. ಅಂದ್ರೆ ಬೈಕ್ ಬೆಲೆ ಅಮೆರಿಕಾದಲ್ಲಿ ಎಷ್ಟಿರುತ್ತೋ ಅಷ್ಟು ತೆರಿಗೆಯನ್ನ ಭಾರತದಲ್ಲಿ ಕಟ್ಟಿ ಅದನ್ನು ತರಿಸ್ಕೋಬೇಕಾಗ್ತಿತ್ತು. ಆ ನಂತರ ಅದಕ್ಕೆ ಮತ್ತೆ ಇಲ್ಲಿನ ಬೇರೆ ಬೇರೆ ಸಾಮಾನ್ಯ ತೆರಿಗೆಗಳೇನಿವೆ ಅದನ್ನು ಕೂಡ ಪಾವತಿ ಮಾಡಬೇಕಾಗ್ತಾ ಇತ್ತು. ಹೀಗಾಗಿ ಅದರ ಬೆಲೆ ಹೆಚ್ಚಾಗ್ತಾ ಇತ್ತು. ಈಗ ಅದನ್ನೇ ನಾವು ಅಮೆರಿಕಾದಲ್ಲಿ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಸ್ವದೇಶಿ ಉದ್ಯಮಗಳನ್ನ ಕಾಪಾಡ್ಕೋಬೇಕಾಗಿದೆ, ನಮ್ಮ ಜನಕ್ಕೆ ನಾವು ಕೆಲಸ ಕೊಡಬೇಕಾಗಿದೆ, ನಮ್ಮ ಆರ್ಥಿಕತೆಯನ್ನು ನಾವು ಅಭಿವೃದ್ಧಿಗೊಳಿಸ್ಕೊಳ್ಬೇಕಾಗಿದೆ. ಹೀಗಾಗಿ ನಾವು ಕೂಡ ಇನ್ನು ಮುಂದೆ ನಾನಾ ದೇಶಗಳ ವಸ್ತುಗಳ ಮೇಲೆ ಆಮದು ಸುಂಕವನ್ನು ವಿಧಿಸ್ತೀವಿ. ಅವರು ನಮ್ಮ ಮೇಲೆ ಎಷ್ಟು ಟ್ಯಾರಿಫ್ ಹಾಕ್ತಾರೋ ಅಷ್ಟೇ ಟ್ಯಾರಿಫನ್ನು ನಾವು ಕೂಡ ಹಾಕ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದನ್ನೇ ರೆಸಿಪ್ರೋಕಲ್ ಟ್ಯಾರಿಫ್ ಅಂತ ಹೇಳ್ತಾರೆ. ಇನ್ನು ಹೀಗೆ ಅಮೆರಿಕ ಟ್ಯಾರಿಫ್ ಗುಮ್ಮ ತೋರಿಸೋದಕ್ಕೆ ಶುರು ಮಾಡಿದ ಕೂಡಲೇ ಚೈನಾ, ಕೆನಡಾ, ಮೆಕ್ಸಿಕೋದಂಥ ದೇಶಗಳು ನಾವು ಕೂಡ ಅಮೆರಿಕಾದ ಮೇಲೆ ಟ್ಯಾರಿಫ್ ಹೇರ್ತೀವಿ ಅಂತ ಹೇಳ್ತಾ ಇವೆ. ಈಗಾಗಲೇ ಚೈನಾ ಅಮೆರಿಕಾದಿಂದ ಆಮದಾಗುವ ಹಂದಿ ಮಾಂಸ, ದನದ ಮಾಂಸ ಹಾಗೂ ಸೋಯಾಬೀನ್ ಸೇರಿದ ಹಾಗೆ ಇನ್ನಿತರ ಪದಾರ್ಥಗಳ ಮೇಲೆ 10% ಟ್ಯಾರಿಫ್ ಅನ್ನು ಹೇರೋದಕ್ಕೆ ಸಿದ್ಧ ಆಗ್ತಾ ಇದೆ. ಈಗ ಅದೇ ರೀತಿ ಕೆನಡಾ ಹಾಗೂ ಮೆಕ್ಸಿಕೋಗಳು ಹೇಳಿವೆ. ಇನ್ನು ಯುರೋಪಿಯನ್ ದೇಶಗಳು ಕೂಡ ತಮ್ಮ ವಸ್ತುಗಳ ಮೇಲೆ ಅಮೆರಿಕ ಟ್ಯಾರಿಫ್ ಹೇರ್ತಾ ಹೋದರೆ ನಾವು ಕೂಡ ಅದನ್ನೇ ಮಾಡ್ತೀವಿ ಅಂತ ತಿಳಿಸ್ತಾ ಇವೆ. ಭಾರತ ಈ ಬಗ್ಗೆ ಇನ್ನೂ ಏನನ್ನು ಹೇಳಿಲ್ಲ. ಆದರೆ ಅಮೆರಿಕಾದ ವಿರುದ್ಧ ಎಲ್ಲ ದೇಶಗಳು ಟ್ಯಾರಿಫ್ ವಾರ್ಗೆ ನಿಂತುಬಿಟ್ರೆ ಆಗ ಭಾರತ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳೋದಿಲ್ಲ. ತಾನು ಕೂಡ ಸುಂಕವನ್ನು ಹೆಚ್ಚು ಮಾಡೋದಕ್ಕೆ ಮುಂದಾಗಬಹುದು, ಅಥವಾ ಈ ಸಂದರ್ಭವನ್ನು ಬಳಸಿಕೊಂಡು ಅಮೆರಿಕ ಜೊತೆ ಬೇರೆ ರೀತಿಯ ಒಪ್ಪಂದಕ್ಕೆ ಮುಂದಾಗಿ ಸುಂಕ ಕಡಿಮೆ ಕೂಡ ಮಾಡಬಹುದು. ಆ ಮೂಲಕ ಭಾರತ ಲಾಭ ಮಾಡಿಕೊಳ್ಳೋದಕ್ಕೆ ಕೂಡ ಹೋಗಬಹುದು. ಇನ್ನು ಅಮೆರಿಕಾದ ಈ ಟ್ಯಾರಿಫ್ನಿಂದ ಭಾರತಕ್ಕಾಗುವ ನಷ್ಟ ಏನು? ಗೆಳೆಯರೆ, ಸದ್ಯಕ್ಕೆ ಅಮೆರಿಕಾದ ಜೊತೆ ಅತಿ ಹೆಚ್ಚು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರೋದು ಮತ್ತು ಅಮೆರಿಕಾಗೆ ಅತಿ ಹೆಚ್ಚು ರಫ್ತು ಮಾಡ್ತಾ ಇರೋ ದೇಶಗಳು ಅಂದರೆ ಕೆನಡಾ, ಮೆಕ್ಸಿಕೋ ಹಾಗೂ ಚೈನಾ. ಇದರಲ್ಲಿ ಕೆನಡಾಗೆ ಅಮೆರಿಕ $349 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಕೆನಡಾದಿಂದ $412 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಅಮೆರಿಕ ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಎರಡೂ ದೇಶಗಳ ನಡುವಿನ ವ್ಯಾಪಾರ ಕೊರತೆ $63 ಬಿಲಿಯನ್. ಇನ್ನು ಮೆಕ್ಸಿಕೋದಿಂದ ಅಮೆರಿಕ ಆಮದು ಮಾಡಿಕೊಳ್ಳೋದು $505 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮತ್ತು ಅಲ್ಲಿಗೆ ಅಮೆರಿಕ ರಫ್ತು ಮಾಡೋದು $334 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು. ಅಲ್ಲಿಗೆ ಎರಡೂ ದೇಶಗಳ ನಡುವಿನ ಟ್ರೇಡ್ ಡೆಫಿಸಿಟ್ $171 ಬಿಲಿಯನ್. ಇನ್ನು ಚೈನಾದಿಂದ ಅಮೆರಿಕ $438 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಅಲ್ಲಿಗೆ ಅಮೆರಿಕ ರಫ್ತು ಮಾಡ್ತಾ ಇರೋದು $143 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು. ಹೀಗಾಗಿ ಈ ಮೂರೂ ದೇಶಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಮೆರಿಕಾಗೆ ಅತಿ ಹೆಚ್ಚು ವ್ಯಾಪಾರ ಕೊರತೆ ಇರೋದು ಚೈನಾ ಜೊತೆಗೆ. ಇಲ್ಲಿ $295 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಅನ್ನ ಅಮೆರಿಕ ಚೈನಾ ಜೊತೆಗಿನ ವ್ಯಾಪಾರದಲ್ಲಿ ಅನುಭವಿಸ್ತಾ ಇದೆ. ಚೈನಾದ ನಂತರ ಜಪಾನ್, ಜರ್ಮನಿ, ದಕ್ಷಿಣ ಕೊರಿಯಾಗಳು ಬರುತ್ತವೆ. ಇಲ್ಲಿ ಅಮೆರಿಕಾದ ಜೊತೆ ಅತಿ ಹೆಚ್ಚು ವ್ಯಾಪಾರ ಮಾಡೋ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕಿರುವುದು 7ನೇ ಸ್ಥಾನ. ಭಾರತ ಅಮೆರಿಕಾಗೆ 2024 ಲೆಕ್ಕಾಚಾರಗಳ ಪ್ರಕಾರ $87 ಬಿಲಿಯನ್ ವಸ್ತುಗಳನ್ನು ರಫ್ತು ಮಾಡಿದೆ. ಅಲ್ಲಿಂದ $41 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. ಇಲ್ಲಿ ವ್ಯಾಪಾರ ಕೊರತೆ ಇರೋದು ಕೇವಲ $45 ಬಿಲಿಯನ್ ಮಾತ್ರ. ಹೀಗಾಗಿ ಅಮೆರಿಕಾದ ಈ ಟ್ಯಾರಿಫ್ ನೀತಿ ಅನ್ನೋದು ಭಾರತಕ್ಕಿಂತ ಹೆಚ್ಚಾಗಿ ಚೈನಾ, ಮೆಕ್ಸಿಕೋ, ಕೆನಡಾ ಮುಂತಾದ ದೇಶಗಳ ಮೇಲೆ ಪರಿಣಾಮವನ್ನುಂಟು ಮಾಡುತ್ತೆ. ಇನ್ನು ಭಾರತ ಅಮೆರಿಕಾದ ವಸ್ತುಗಳ ಮೇಲೆ ಹೇರ್ತಾ ಇರೋ ಟ್ಯಾರಿಫ್ ಅನ್ನು ಕಡಿಮೆ ಮಾಡಿದರೆ ತನ್ನ ವಸ್ತುಗಳ ಮಾರಾಟವನ್ನು ಅಮೆರಿಕಾದಲ್ಲಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಟ್ಯಾರಿಫ್ ಕಡಿತದಿಂದ ಉಂಟಾಗುವ ನಷ್ಟವನ್ನು ಭಾರತ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಬಗ್ಗೆ ಈಗಾಗಲೇ ಅಮೆರಿಕ ಜೊತೆ ಮಾತುಕತೆಗಳು ಶುರುವಾಗಿವೆ. ಹಾಗೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಮೆರಿಕ ಜೊತೆ ಸಹಿ ಹಾಕೋ ಬಗ್ಗೆ ಕೂಡ ಮಾತುಕತೆಗಳನ್ನು ಆರಂಭ ಮಾಡಿದೆ. ಈ ವರ್ಷ ಅಂತ್ಯಕ್ಕೆ ಅದು ಕೂಡ ಸಾಧ್ಯವಾಗುವ ಅವಕಾಶಗಳಿವೆ. ಇನ್ನು ಇದರ ಜೊತೆಗೆ ಒಂದಷ್ಟು ವಸ್ತುಗಳನ್ನು ಅಮೆರಿಕ ತನ್ನ ದೇಶದ ಒಳಗೆ ಬಿಟ್ಟುಕೊಳ್ಳದ ಹಾಗೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಗಳನ್ನು ಹೇರೋ ಬಗ್ಗೆ ಕೂಡ ಟ್ರಂಪ್ ಮಾತಾಡಿದ್ದಾರೆ. ಇಲ್ಲಿ ಯಾವುದೇ ದೇಶದ ವಸ್ತುಗಳು ನಮ್ಮಲ್ಲಿನ ಉದ್ಯಮಗಳನ್ನು, ಅವುಗಳ ಬೆಳವಣಿಗೆಯನ್ನ ನಾಶ ಮಾಡುತ್ತೆ ಅನ್ನಿಸಿದಾಗ ಆ ವಸ್ತುಗಳ ಮಾರಾಟಕ್ಕೆ ಅವಕಾಶವನ್ನೇ ಕೊಡದೆ ಒಂದಷ್ಟು ನಿರ್ಬಂಧಗಳನ್ನು ಹೇರೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅದಕ್ಕೆ ಕಾರಣಗಳನ್ನು ಕೊಡಬೇಕಷ್ಟೇ. ಈಗ ಗುಣಮಟ್ಟದ ಕಾರಣ ಕೊಟ್ಟು ಒಂದು ದೇಶದ ವಸ್ತುಗಳನ್ನು ನಿರ್ಬಂಧಿಸಬಹುದು, ಸೆಕ್ಯೂರಿಟಿ ಕಾರಣಗಳನ್ನು ಕೂಡ ಕೊಡಬಹುದು, ಮಾನವ ಹಕ್ಕುಗಳ ಕಾರಣವನ್ನು ಕೊಟ್ಟು ಕೂಡ ಈ ಹಿಂದೆ ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳು ಉತ್ಪನ್ನಗಳ ಮೇಲೆ ನಿರ್ಬಂಧವನ್ನು ವಿಧಿಸಿವೆ. ಕಾರ್ಮಿಕರಿಗೆ ಸರಿಯಾದ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ, ಸರಿಯಾದ ವೇತನ ಕೊಡ್ತಾ ಇಲ್ಲ, ನಿಮ್ಮ ವಸ್ತುಗಳ ತಯಾರಿಯಿಂದ ಪರ್ಯಾವರಣಕ್ಕೆ ತೊಂದರೆ ಆಗ್ತಾ ಇದೆ, ಹೀಗೆ ಯಾವ ಕಾರಣವನ್ನು ಬೇಕಾದರೂ ಕೊಟ್ಟು
ಒಂದು ದೇಶದ ವಸ್ತುಗಳನ್ನು ನಮ್ಮ ಮಾರುಕಟ್ಟೆ ಪ್ರವೇಶ ಮಾಡದ ಹಾಗೆ ತಡೆಯೋದನ್ನ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರೀತಾರೆ. ಇದನ್ನು ಕೂಡ ಒಂದಷ್ಟು ದೇಶಗಳ ಮೇಲೆ ಹೇರೋ ಸೂಚನೆಯನ್ನ ಟ್ರಂಪ್ ತಮ್ಮ ಭಾಷಣದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಯಾವ್ಯಾವ ದೇಶದ ಮೇಲೆ ಎಷ್ಟೆಷ್ಟು ಸುಂಕ ಅನ್ನೋದನ್ನ ಪ್ರತ್ಯೇಕವಾಗಿ ನಿರ್ಧರಿಸಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೀಗೆ ಟ್ರಂಪ್ ಟ್ಯಾರಿಫ್ ಹೆಸರಲ್ಲಿ ಜಗತ್ತನ್ನ ಹೆದರಿಸ್ತಾ ಹೊಸ ವ್ಯಾಪಾರ ಯುದ್ಧವನ್ನ ಜಗತ್ತಿನ ಮೇಲೆ ಘೋಷಣೆ ಮಾಡ್ತಾ ನ್ಯಾಟೋದಿಂದ ಹಿಂದೆ ಸರಿಯುವ ಯುರೋಪಿಯನ್ ಯೂನಿಯನ್ನ ರಕ್ಷಣೆಯ ಭಾರ ನಮ್ಮದಲ್ಲ ಅಂತ ಹೇಳ್ತಿರೋ ಹೊತ್ತಲ್ಲೇ ಯುರೋಪಿಯನ್ ಯೂನಿಯನ್ ಕೂಡ ಅಮೆರಿಕಾಗೊಂದು ಶಾಕ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಇನ್ನು ಮುಂದೆ ಯುರೋಪಿಯನ್ ಯೂನಿಯನ್ ತನ್ನ ರಕ್ಷಣಾ ಬಜೆಟ್ ಅನ್ನು ಹೆಚ್ಚು ಮಾಡಿಕೊಳ್ಳುವ ಬಗ್ಗೆ ಘೋಷಣೆ ಮಾಡಿದೆ. ಯುರೋಪಿಯನ್ ಯೂನಿಯನ್ ಅನ್ನೋದು ಇಷ್ಟು ದಿನ ಅಮೆರಿಕಾದ ಮೇಲೆ ಹೆಚ್ಚು ಆಧಾರ ಪಟ್ಟಿತ್ತು. ಈಗ ಅಮೆರಿಕ ತನ್ನ ರಕ್ಷಣಾ ಬಜೆಟ್ ಅನ್ನ ಇಳಿಕೆ ಮಾಡಿಕೊಳ್ಳುವ ಬಗ್ಗೆ ಮಾತಾಡ್ತಾ ಇದೆ ಮತ್ತು ನಾವ್ಯಾಕೆ ನಮ್ಮ ತೆರಿಗೆದಾರರ ಹಣದಲ್ಲಿ ಯುರೋಪಿಯನ್ ಯೂನಿಯನ್ ಅನ್ನ ಕಾಪಾಡಬೇಕು ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡಿದ ನಂತರ ಅವರು ಕೂಡ ಆಯ್ತು ನಮ್ಮನ್ನು ನಾವೇ ಕಾಪಾಡ್ಕೊಳ್ತೀವಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಅಮೆರಿಕ ಹಾಗೂ ಯುರೋಪಿಯನ್ ಯೂನಿಯನ್ಗಳ ನಡುವಿನ ಕಳೆದ 3 ಶತಮಾನಗಳ ಸಂಬಂಧವನ್ನ ಕಡಿತ ಮಾಡಿಕೊಳ್ತಾ ಇರೋ ಸೂಚನೆ ಅನ್ನಿಸ್ತಾ ಇದೆ. ಗೆಳೆಯರೆ, ಈಗ ಯುರೋಪಿಯನ್ ಯೂನಿಯನ್ ತನ್ನ ರಕ್ಷಣೆಗಾಗಿ ಸುಮಾರು 800 ಬಿಲಿಯನ್ ಯೂರೋಗಳಷ್ಟು ಹಣವನ್ನು ಮೀಸಲಿಡಬೇಕು ಅನ್ನೋ ಪ್ರಸ್ತಾವನೆಯೊಂದನ್ನು ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ಕೊಟ್ಟಿದ್ದಾರೆ. ಅಂದರೆ ಸರಿಸುಮಾರು $850 ಬಿಲಿಯನ್ ನಷ್ಟಾಗುತ್ತೆ. ಹಾಗೆ ನೋಡಿದರೆ ಇದು ಅಮೆರಿಕಾದ ರಕ್ಷಣಾ ಬಜೆಟ್ ಏನಿದೆ ಅದಕ್ಕಿಂತ ಸ್ವಲ್ಪ ಹೆಚ್ಚು. ಅಮೆರಿಕ ತನ್ನ ರಕ್ಷಣೆಗಾಗಿ ಖರ್ಚು ಮಾಡೋದು $842 ಬಿಲಿಯನ್. ಈಗ ಯುರೋಪಿಯನ್ ಯೂನಿಯನ್ $850 ಬಿಲಿಯನ್ ರಕ್ಷಣಾ ಬಜೆಟ್ ಅನ್ನು ಘೋಷಣೆ ಮಾಡಿದೆ. ಅಷ್ಟೇ ಅಲ್ಲ, ಅದರಲ್ಲಿ $150 ಬಿಲಿಯನ್ ಗಳಷ್ಟು ಆಯುಧವನ್ನು ಯುಕ್ರೇನ್ಗೆ ಕೊಡೋದಾಗಿ ಹೇಳಿದೆ. ಅಂದರೆ ಅಮೆರಿಕ ಇಷ್ಟು ದಿನ ಯುಕ್ರೇನ್ಗೆ ಕೊಟ್ಟಿದ್ದು $174 ಬಿಲಿಯನ್ ಮೊತ್ತದ ಆಯುಧಗಳನ್ನು ಈಗ ಯುರೋಪಿಯನ್ ಯೂನಿಯನ್ ಕೂಡ $150 ಬಿಲಿಯನ್ ಯೂರೋ ಅಂದರೆ ಸರಿಸುಮಾರು $160 ಬಿಲಿಯನ್ ಮೌಲ್ಯದ ಆಯುಧ ನೆರವನ್ನು ಯುಕ್ರೇನ್ಗೆ ಘೋಷಣೆ ಮಾಡಿದೆ. ಈ ಮೂಲಕ ಅಮೆರಿಕ ಅನ್ನೋ ದೊಣೆ ನಾಯಕ ನಮಗೆ ಬೇಕಾಗೇ ಇಲ್ಲ, ನಮ್ಮನ್ನು ನಾವು ಕಾಪಾಡ್ಕೋತೀವಿ, ಹಾಗೆ ಯುಕ್ರೇನಿನ ಸಹಾಯಕ್ಕೂ ನಾವೇ ನಿಂತ್ಕೋತೀವಿ ಅನ್ನೋ ಸಂದೇಶವನ್ನು ಯುರೋಪಿಯನ್ ಯೂನಿಯನ್ ಕೊಡ್ತಾ ಇದೆ. ಈಗ ಮಜಾ ಹೇಗಿರುತ್ತೆ ಅಂದರೆ ಭಾರತ ಹಾಗೂ ಇನ್ನಿತರ ಪೂರ್ವ ದೇಶಗಳನ್ನು ಓಲೈಕೆ ಮಾಡೋದಕ್ಕೆ ಯುರೋಪ್ ಶುರು ಮಾಡುತ್ತೆ. ಇಷ್ಟು ದಿನ ಯಾರ ಮೇಲೆ ಅಮೆರಿಕ ಗುರ್ರಂತಿತ್ತು ಅವರ ಮೇಲೆ ಯುರೋಪಿಯನ್ ಯೂನಿಯನ್ ಕೂಡ ಗುರುಗುಡ್ತಾ ಇತ್ತು. ರಷ್ಯಾ ಹಾಗೂ ಚೈನಾಗಳು ಅಮೆರಿಕಾದ ಸಿಟಿಗೆ ಗುರಿಯಾದವರನ್ನು ತಮ್ಮ ತೆಕ್ಕೆಗೆ ತಗೊಳ್ತಾ ಇದ್ವು. ಆದರೆ ಇನ್ನು ಮುಂದೆ ಆ ಕೆಲಸವನ್ನು ಯುರೋಪಿಯನ್ ಯೂನಿಯನ್ ಕೂಡ ಮಾಡ್ತಾ ಹೋಗುತ್ತೆ. ಅಲ್ಲಿಗೆ ಅಮೆರಿಕ ಚೈನಾ ಅನ್ನೋ 2 ಶಕ್ತಿಗಳಿದ್ದ ಕಡೆ ಅಮೆರಿಕ, ಯುರೋಪಿಯನ್ ಯೂನಿಯನ್ ಹಾಗೂ ಚೈನಾ ಅನ್ನೋ 3 ಶಕ್ತಿಗಳು ನಿಂತ್ಕೊಳ್ತವೆ. ಈ ಸಂದರ್ಭದಲ್ಲಿ ಭಾರತ ತಾನು ಕೂಡ ಒಂದು ಪರ್ಯಾಯ ಮತ್ತು ಪ್ರತ್ಯೇಕ ಶಕ್ತಿಯಾಗೋ ಕಡೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಈ ವರ್ಷಾಂತ್ಯಕ್ಕೆ ಸಹಿ ಹಾಕುವ ಸಾಧ್ಯತೆಗಳಿವೆ. ಇನ್ನು ಅಮೆರಿಕದ ಟ್ಯಾರಿಫ್ನಿಂದ ಭಾರತಕ್ಕೆ ಸುಮಾರು 3-4% ವ್ಯಾಪಾರ ನಷ್ಟ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಯುರೋಪಿಯನ್ ಯೂನಿಯನ್ ತುಂಬಿಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಜೊತೆಗೆ ಅಮೆರಿಕಾದ ನಿರ್ಬಂಧಗಳಿಗೆ ಇನ್ನು ಮುಂದೆ ಭಾರತ ಹೆದರಬೇಕಾದ ಅಗತ್ಯ ಇರುವುದಿಲ್ಲ. ಆಗ ಯಾರ ಜೊತೆ ಬೇಕಾದರೂ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮುಕ್ತ ವಾತಾವರಣ ಭಾರತಕ್ಕೆ ಇನ್ನೂ ಒಂದಷ್ಟು ಲಾಭಗಳನ್ನು ತಂದುಕೊಡುತ್ತೆ. ಆದರೆ ಈಗಿನ ಪರಿಸ್ಥಿತಿಯನ್ನು ಲಾಭದಾಯಕವಾಗಿ ಮಾಡಿಕೊಳ್ಳೋ ಶಕ್ತಿಯನ್ನು ಭಾರತ ಬೆಳೆಸ್ಕೋಬೇಕು ಅಷ್ಟೇ. ಇದು ಗೆಳೆಯರೆ, ಟ್ರಂಪ್ ಟ್ಯಾರಿಫ್, ಯುರೋಪಿಯನ್ ಯೂನಿಯನ್ ಅಮೆರಿಕಾಗೆ ಕೊಡ್ತಾ ಇರೋ ಶಾಕ್ ಹಾಗೂ ಭಾರತದ ಸದ್ಯದ ಪರಿಸ್ಥಿತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.